ಡಿಯರ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಲೆಕ್ಚರ್. ಈಗ ನಿಮಗೆ ಗೊತ್ತಿರೋ ಹಾಗೆ ಕಳೆದ ಕ್ಲಾಸ್ನಲ್ಲಿ ನಾವು ಇಂಡೆಕ್ಸ್ ನಂಬರನ್ನು ಹೇಗೆ ತಯಾರಿಸಬೇಕು, ಇಂಡೆಕ್ಸ್ ನಂಬರ್ ಅಂದ್ರೇನು, ಹಣದ ಮೌಲ್ಯ ಅಂದ್ರೇನು, ಈ ಎಲ್ಲ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಈ ಇಂಡೆಕ್ಸ್ ನಂಬರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಎರಡು ಪ್ರಾಬ್ಲಮ್ಸ್ ಬರುತ್ತೆ. ಒಂದು ಎರಡು ಮೂರು ಪ್ರಾಬ್ಲಮನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಕ್ಸಾಂಪಲ್ಸ್ ನೋಡ್ತಾ ಹೋದ್ರೆ ಇದರಲ್ಲಿ ಎರಡು ಮೆಥಡ್ ಬರುತ್ತೆ ಅಂತ ಕಳೆದ ಕ್ಲಾಸಲ್ಲೇ ನಾನು ಹೇಳಿದ್ದೆ ನಿಮಗೆ. ಒಂದು ಸಿಂಪಲ್ ಅಗ್ರಿಗೇಟಿವ್ ಮೆಥಡ್, ಸರಳ ಸೂಚ್ಯಂಕ ರಚನೆ, ಸರಳ ಸರಾಸರಿ ಮೆಥಡ್. ಇನ್ನೊಂದು ವೇಟೆಡ್ ಅಗ್ರಿಗೇಟಿವ್ ಮೆಥಡ್ ಅಂತ ತಿಳ್ಕೊಂಡಿದ್ದೀವಿ, ಅಂದರೆ ಈ ತೂಕಾಂಕಿತ ವಿಧಾನ ಅಂತ ಕರಿತೇವೆ. ಸೊ ಅದರಲ್ಲಿ ಮೊದಲನೆಯದಾಗಿ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ಅನ್ನು ನೋಡೋಣ. ಇನ್ ದಿಸ್ ಮೆಥಡ್ ದ ಇಂಡೆಕ್ಸ್ ನಂಬರ್ ಈಸ್ ಈಕ್ವಲ್ಸ್ ಟು ದಿ ಸಮ್ ಆಫ್ prices for the year for which index number is to be found divided by the sum of actual prices for the base year. ಇಲ್ಲಿ ಸೂಚ್ಯಾಂಕ ಏನು ಮಾಡುತ್ತೆ ಅಂದರೆ, ಸೂಚ್ಯಾಂಕವನ್ನು ಕಂಡುಹಿಡಿಯಬೇಕಾದ್ರೆ ಕಂಡುಹಿಡಿಯಬೇಕಾದ ವರ್ಷದ ಮೊತ್ತ ಮೂಲ ವರ್ಷದ ನೈಜ ಬೆಲೆಗಳ ಮೊತ್ತದಿಂದ ಭಾಗಿಸಲ್ಪಡ್ತವೆ. ಅವು ಅದಕ್ಕೆ ಸಮನಾಗಿರ್ತವೆ. ಅಂದರೆ ನಾವು ಪ್ರಸ್ತುತ ಯಾವ ವರ್ಷದ ಬೆಲೆಗಳನ್ನ ಕಂಡು ಹಿಡಿಬೇಕಾಗಿರ್ತದೆಯೋ ಆ ವರ್ಷದ ಬೆಲೆಗಳನ್ನ ಮೂಲ ವರ್ಷದ ನೈಜ ಬೆಲೆಗಳಿಂದ ಭಾಗಿಸಬೇಕು. ಆವಾಗ ಅವೆರಡರಲ್ಲಿ ಬರುವಂತ ಮೊತ್ತ ಏನಾಗಿರ್ತದೆ, ಸಮನಾಗಿರ್ತದೆ. ಅದನ್ನ ನಾವು ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ಅಂತ ಕರಿತೇವೆ. ಅದನ್ನ ನಾವು ಒಂದು ಉದಾಹರಣೆ ಕೊಟ್ಟು ನೋಡೋದಾದ್ರೆ, ಅದಕ್ಕೊಂದು ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾ P is equals to summation means sigma P1 divided by sigma P0 into 100. ಇದು ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ಅನ್ನು ಕಂಡುಹಿಡಬೇಕು. ಇದಕ್ಕೆ ಇನ್ನೊಂದು ಹೆಸರಿದೆ, ಪ್ರೈಸ್ ರಿಲೇಟಿವ್ ಅಂತಾನು ಸಹ ಕರೀತಾರೆ. ಅಂದ್ರೆ ಪ್ರೈಸ್ ರಿಲೇಟಿವ್ ಅನ್ನ ಕಂಡುಹಿಡಬೇಕಾದ್ರೆ ನಾವು ಸಮೇಶನ್ P1 divided by summation P0 into 100 ಅನ್ನ ಮಾಡಬೇಕಾಗತ್ತೆ. ಅಂದ್ರೆ ಮೂಲ ವರ್ಷದ ಬೆಲೆಗಳನ್ನ ಪ್ರಸ್ತುತ ವರ್ಷದ ಬೆಲೆಗಳಿಂದ ಭಾಗಿಸಿದಾಗ ನಮಗೆ ಈ ಒಂದು ಸೂಚ್ಯಾಂಕ ಅರ್ಥ ಆಗತ್ತೆ. ಇಲ್ಲಿ P0 ಅಂದ್ರೆ ಮೂಲ ವರ್ಷದ ಬೆಲೆಗಳು ಅಂತ, P1 ಅಂದ್ರೆ ಪ್ರಸ್ತುತ ವರ್ಷದ ಬೆಲೆಗಳು. P1 ಅನ್ನು ಯಾವಾಗಲೂ ನಾವು ಹಿಂದಿನ ಮೂಲ ವರ್ಷ, ಬೇಸ್ ಇಯರ್ ಅಂತ P1 represents the base year, P1 stands for the current year. So whereas P01 stands for the index number, summation P1 stands for the sum of the prices for the year for which index number is to be found. Summation P0 stands for the sum of prices for the base year. ಅಂದ್ರೆ P ಅನ್ನುವಂಥದ್ದು ಇಂಡೆಕ್ಸ್ ನಂಬರ್ ಅನ್ನು ಸೂಚಿಸಿದ್ರೆ, ಸಮೇಶನ್ P1 ಅನ್ನುವಂಥದ್ದು ಯಾವ ವರ್ಷದ ಇಂಡೆಕ್ಸ್ ನಂಬರ್ ಅನ್ನು ನಾವು ಕಂಡುಹಿಡಿಬೇಕಾಗಿದೆಯಲ್ಲ ಆ ವರ್ಷದ ಬೆಲೆಗಳನ್ನ ಸೂಚಿಸ್ತದೆ. ಅದೇ ರೀತಿ ಸಮೇಶನ್ P0 ಅನ್ನುವಂಥದ್ದು ನಮ್ಮ ಹಿಂದಿನ ವರ್ಷ ಅಥವಾ ಬೇಸ್ ಇಯರ್ ನಲ್ಲಿ ಇದ್ದಂತಹ ಬೆಲೆಗಳನ್ನ ಸೂಚಿಸ್ತದೆ ಅನ್ನೋದು ಸ್ಪಷ್ಟ ಆಗತ್ತೆ. ಈಗ ಒಂದು ಟೇಬಲ್ ಸಹಾಯದಿಂದ ನಾವು ಇದನ್ನ ಅರ್ಥ ಮಾಡ್ಕೋಬಹುದು. ಈ ಟೇಬಲ್ ನ ಜಸ್ಟ್ ಅಬ್ಸರ್ವ್ ದಿಸ್ ಟೇಬಲ್. ಇಲ್ಲಿ ABCD ಅನ್ನುವಂಥ 4 ಕಮಾಡಿಟಿಗಳು ಬಂದಿದೆ. ಈ 4 ಕಮಾಡಿಟಿಗಳನ್ನ ಇಟ್ಕೊಂಡು ನಾವು ಬೇಸ್ ಇಯರ್ ನಲ್ಲಿ ಪ್ರೈಸಸ್ ಇನ್ ದ ಬೇಸ್ ಇಯರ್ ಇನ್ ದ ಇಯರ್ 1980 1980ನೇ ಇಸ್ವಿಯಲ್ಲಿನ ಮೂಲ ವರ್ಷದ ಬೆಲೆಗಳು ಅಂದ್ರೆ P0 ಎಷ್ಟಾಗಿದೆ ಅಂದ್ರೆ, ಕಮಾಡಿಟಿ A 110 ಇದ್ರೆ ಕಮಾಡಿಟಿ B 15, ಕಮಾಡಿಟಿ C 40 ಅಂಡ್ ಕಮಾಡಿಟಿ D 25. ಟೋಟಲ್ ಇವೆಲ್ಲವನ್ನು ಕೂಡಿಸಿದಾಗ ಸಮೇಶನ್ P0 90 ಬರುತ್ತೆ. ಸಮೇಶನ್ P0 ಈಸ್ ಅಂದ್ರೆ ಮೂಲ ವರ್ಷದ ಬೆಲೆಗಳ ಎಷ್ಟಿದೆ ಅಂದ್ರೆ 90. ಇನ್ನು ಪ್ರೈಸ್ ಇನ್ ಕರೆಂಟ್ ಇಯರ್ ಇನ್ ದ ಇಯರ್ 1988 ಅಂದ್ರೆ ಕಂಪೇರ್ ಮಾಡಬೇಕಾಗಿರೋ ವರ್ಷ ಅಂದ್ರೆ ಪ್ರಸ್ತುತ ವರ್ಷ, ಕರೆಂಟ್ ಇಯರ್ ಅನ್ನ ನೋಡಿದ್ರೆ P1 ಅನ್ನ ನೋಡಿದ್ರೆ ಕಮಾಡಿಟಿ A 20, ಕಮಾಡಿಟಿ B 25, ಕಮಾಡಿಟಿ C 60, ಕಮಾಡಿಟಿ 40 ಆಗಿರುತ್ತೆ. ಆವಾಗ ಸಮೇಶನ್ P1 ಎಷ್ಟಾಗುತ್ತೆ ಅಂದ್ರೆ 145 ಆಗುತ್ತೆ. ನಾವೀಗ ಇಂಡೆಕ್ಸ್ ನಂಬರ್ ಅನ್ನ ಕಂಡುಹಿಡಬೇಕು. ಅದ್ರ ಸೂತ್ರ ನಿಮಗೆ ಗೊತ್ತಿರುವಂತದ್ದು, ಇಂಡೆಕ್ಸ್ ನಂಬರ್ ಈಸ್ ಈಕ್ವಲ್ ಟು ಸಮೇಶನ್ P1 ಡಿವೈಡೆಡ್ ಬೈ ಸಮೇಶನ್ P0 ಇಂಟು 100. ಇಲ್ಲಿ ಸಮೇಶನ್ P1 ಎಷ್ಟಿದೆ 145, ಸಮೇಶನ್ P0 190. ಅಂದ್ರೆ ಮೂಲ ವರ್ಷದ ಬೆಲೆಗಳು 90, ಪ್ರಸ್ತುತ ವರ್ಷದ ಬೆಲೆಗಳು 145. ಅದನ್ನ 100 ಅನ್ನ ಭಾಗಿಸಿದಾಗ ಆಗ P1 161.11 ಬರ್ತದೆ. ಅಂದ್ರೆ ಮೂಲ ವರ್ಷದ ಬೆಲೆಗಳು 100 ಇದ್ದಾಗ ಪ್ರಸ್ತುತ ವರ್ಷದ ಬೆಲೆಗಳು
61.11 ಆಗಿದೆ. ಅಂದ್ರೆ ಹಿಂದಿನ ವರ್ಷದ ಬೆಲೆಗಳಿಗೂ ಮತ್ತು ಪ್ರಸ್ತುತ ವರ್ಷದ ಬೆಲೆಗಳಿಗೆ ನಾವು ಕಂಪೇರ್ ಮಾಡಿದಾಗ ಈ ವರ್ಷದ ಬೆಲೆಗಳು ಹೆಚ್ಚಿಗೆ ಆಗಿರೋದು ನಮಗೆ ಗೊತ್ತಾಗತ್ತೆ. ಅಂದ್ರೆ ಮೂಲ ವರ್ಷದ ಸೂಚ್ಯಾಂಕದಲ್ಲಿ 100ರಷ್ಟು ಬೆಲೆಗಳಿದ್ರೆ ಈ ವರ್ಷದ ಸೂಚ್ಯಾಂಕದಲ್ಲಿ 161.11ಕ್ಕೆ ಹೆಚ್ಚಾಗಿರೋದು ಗೊತ್ತಾಗತ್ತೆ. ಅಂದ್ರೆ ಇದೇನ್ ಸೂಚಿಸ್ತದೆ ಅಂದ್ರೆ 1980ನೇ ವರ್ಷದಲ್ಲಿ ಇದ್ದಂತಹ ಬೆಲೆಗಳು ಆವಾಗ ಹಣದ ಮೌಲ್ಯ ಹೆಚ್ಚಿಗೆ ಇದ್ದು ಈಗ ಹಣದ ಮೌಲ್ಯ ಕಡಿಮೆಯಾಗಿದೆ ಅನ್ನೋದು ನಮಗೆ ಸ್ಪಷ್ಟ ಆಗತ್ತೆ. ಯಾಕಂದ್ರೆ ಹಿಂದೆ ಸೂಚ್ಯಾಂಕ 100 ಇದ್ದದ್ದು ಈಗ ಸೂಚ್ಯಾಂಕ 161ಕ್ಕೆ ಹೆಚ್ಚಾಗಿದೆ. ಅಂದ್ರೆ ಬೆಲೆಗಳು ಆಗಿವೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗತ್ತೆ. ಇದನ್ನು ನಾವು ಸರಳ ಸೂಚ್ಯಾಂಕದ ಮೂಲಕ ಈ ಸೂತ್ರದ ಸಹಾಯದಿಂದ ತಿಳಿದುಕೊಳ್ಳಬಹುದು. ಇನ್ನು ಇದರಲ್ಲಿ ಇನ್ನೊಂದು ಬರ್ತದೆ, ಸಿಂಪಲ್ ಆವರೇಜ್ ಆಫ್ ದ ಪ್ರೈಸ್ ರಿಲೇಟಿವ್ ಮೆಥಡ್ ಅಂತ ಬರ್ತದೆ. ಅಂದ್ರೆ ಬೆಲೆ ಸರಾಸರಿ ವಿಧಾನ ಅಂತ ಕರಿತೀವಿ. ಅಂದ್ರೆ ಬೆಲೆಗಳ ಸರಾಸರಿಯ ಆಧಾರದಲ್ಲಿಯೂ ಸಹ ನಾವು ಇದನ್ನ ಕಂಡುಹಿಡಿಬಹುದು. ಇನ್ ದಿಸ್ ಮೆಥಡ್ ದ ಇಂಡೆಕ್ಸ್ ನಂಬರ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ಪ್ರೈಸಸ್ ರಿಲೇಟಿವ್ ಡಿವೈಡೆಡ್ ಬೈ ದ ನಂಬರ್ ಆಫ್ ಐಟಮ್ಸ್ ಅಂಡ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದ ಫಾಲೋವಿಂಗ್ ಫಾರ್ಮುಲಾ. ಅಂದ್ರೆ ಕೆಳಗಿನ ಫಾರ್ಮುಲಾ ಮೂಲಕ ನೋಡಬಹುದು, ಮುಂದೆ ನೋಡೋಣ. ಅಂದ್ರೆ ಇಲ್ಲಿ ಏನ್ ಮಾಡ್ಲಾಗತ್ತೆ ಅಂದ್ರೆ ಈ ವಿಧಾನದಲ್ಲಿ ಬೆಲೆ ಸೂಚ್ಯಾಂಕ ಬೆಲೆ ಸರಾಸರಿಗಳ ಮೊತ್ತ ವಸ್ತುಗಳ ಸಂಖ್ಯೆಯಿಂದ ಭಾಗಿಸಲ್ಪಡ್ತದೆ. ಅಂದ್ರೆ ಈ ಬೆಲೆಯ ಸರಾಸರಿ ಇದೆಯಲ್ಲ, ಆ ಬೆಲೆಯನ್ನ ನಾವು ಅಲ್ಲಿ ಇರುವಂತಹ ವಸ್ತುಗಳಿಂದ ಭಾಗಿಸಿದಾಗ ಒಂದು ಮೊತ್ತ ಬರುತ್ತೆ. ಅದನ್ನ ನಾವಿಲ್ಲಿ ಸೂಚ್ಯಾಂಕ ಅಂತ ಕರಿಬೇಕಾಗತ್ತೆ. ಅಂದ್ರೆ ಬೆಲೆಯ ಸರಾಸರಿಗಳನ್ನ ನಾವು ಅವು ವಸ್ತುಗಳಿಂದ ಡಿವೈಡ್ ಮಾಡಿದಾಗ ನಮ್ಗೆ ಸಿಗುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತ ಸೂತ್ರ ಈ ರೀತಿ ಇರುತ್ತೆ. P01 = ಸಮೇಷನ್ R ಡಿವೈಡೆಡ್ ಬೈ N ಅಂತ. ಸಮೇಷನ್ ಅಂದ್ರೆ ಕೂಡಿಸುವುದು ಅಂತ, ಸಿಗ್ಮಾ ಅಂತ ಕರೀತಾರೆ. ಸಮೇಷನ್ R ಡಿವೈಡೆಡ್ ಬೈ N ಅಂತ. ವೇರ್ ದ ಸಮೇಷನ್ R ಸ್ಟ್ಯಾಂಡ್ಸ್ ಫಾರ್ ದ ಸಮ್ ಆಫ್ ದ ಪ್ರೈಸ್ ರಿಲೇಟಿವ್. ನಾವು ಹಿಂದಿನ ಒಂದು ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ಅಲ್ಲಿ ತಿಳ್ಕೊಂಡಿದೀವಲ್ವಾ, P1 ಡಿವೈಡೆಡ್ ಬೈ P0 × 100 ಅಂತ. ಅದು ಪ್ರೈಸ್ ರಿಲೇಟಿವ್ ಅಂತ ಕರೀತಾರೆ. ಆ ಪ್ರೈಸ್ ರಿಲೇಟಿವ್ ಅಂದ್ರೆ ಪ್ರೈಸ್ ರಿಲೇಟಿವ್, ಎಲ್ಲ ಪ್ರೈಸ್ ರಿಲೇಟಿವ್ ಅನ್ನ ನಾವು ಅಲ್ಲಿ ಲೆಕ್ಕಾಚಾರಕ್ಕೆ ತಗೊಳ್ತೇವೆ. ಪ್ರೈಸ್ ರಿಲೇಟಿವ್ N ಸ್ಟ್ಯಾಂಡ್ಸ್ ಫಾರ್ ದ ನಂಬರ್ ಆಫ್ ಐಟಮ್ಸ್. ಎಷ್ಟು ಕಮಾಡಿಟಿಗಳಿದೆ, ಎಷ್ಟು ಸಂಖ್ಯೆ ಅಲ್ಲಿ ವಸ್ತುಗಳಿದೆ ಅನ್ನೋದನ್ನ N ಸೂಚಿಸ್ತದೆ. ಹಾಗಾಗಿ P01 = ಸಮೇಷನ್ R ಡಿವೈಡೆಡ್ ಬೈ N ಅನ್ನುವಂಥದ್ದು ನಮ್ಮ ಈ ಸಿಂಪಲ್ ಅಗ್ರಿಗೇಟಿವ್ ಆಫ್ ಪ್ರೈಸ್ ರಿಲೇಟಿವ್ ಮೆಥಡ್ ನ ಒಂದು ಸೂತ್ರ. ಇದನ್ನ ನಾವು ಲೆಕ್ಕಾಚಾರ ಮಾಡಿದ್ರೆ ಜಸ್ಟ್ ಅಬ್ಸರ್ವ್ ದ ಟೇಬಲ್ ಅಲ್ಲಿ ಕಮಾಡಿಟಿ ABCD ಅನ್ನುವಂಥ 4 ಕಮಾಡಿಟಿ ಇದೆ. ಟೋಟಲ್ ನಂಬರ್ ಆಫ್ ಕಮಾಡಿಟೀಸ್ ಆರ್ 4. ಬೇಸ್ ಇಯರ್ ಪ್ರೈಸಸ್, ಹಿಂದಿನ ವರ್ಷದ ಪ್ರೈಸ್ ಎಷ್ಟಿದೆ 10, 15, 40, 25. ಅದೇ ರೀತಿ ಕರೆಂಟ್ ಇಯರ್ ನ ಪ್ರೈಸಸ್ 20, 25, 60, 40 ಇದೆ. ಪ್ರೈಸ್ ರಿಲೇಟಿವ್ ಅನ್ನು ನಾವು ಕಂಡು ಹಿಡಿತಾ ಹೋಗ್ಬಿಟ್ರೆ, ಪ್ರೈಸ್ ರಿಲೇಟಿವ್ ಅಂದ್ರೆ R = P1 ಡಿವೈಡೆಡ್ P0 × 100. ಇಲ್ಲಿ 20/10 × 100 ಅಂದ್ರೆ 200. ಪ್ರೈಸ್ ರಿಲೇಟಿವ್ 200 ಬರುತ್ತೆ. ಕಮಾಡಿಟಿ ಎ ನ ಪ್ರೈಸ್ ರಿಲೇಟಿವ್ 200. ಅದೇ ರೀತಿ ಕಮಾಡಿಟಿ ಬಿ ಯ ಪ್ರೈಸ್ ರಿಲೇಟಿವ್ 166.7. ಅದೇ ರೀತಿ ಕಮಾಡಿಟಿ ಸಿ ಯ ಪ್ರೈಸ್ ರಿಲೇಟಿವ್ 150 ಅಂಡ್ ಕಮಾಡಿಟಿ ಡಿ ಯ ಪ್ರೈಸ್ ರಿಲೇಟಿವ್ 160 ಆಗುತ್ತೆ. ಅದನ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಬಹಳ ಸಿಂಪಲ್ ಆಗಿದೆ ನೋಡಿ. ಕರೆಂಟ್ P1 ಅಂದ್ರೆ ಗೊತ್ತಿರ್ಬೇಕು ನಿಮಗೆ, ಕರೆಂಟ್ ಇಯರ್. P0 ಅಂದ್ರೆ ಬೇಸ್ ಇಯರ್. ಕರೆಂಟ್ ಇಯರ್ ಪ್ರೈಸಸ್ ಬೇಸ್ ಇಯರ್ ಪ್ರೈಸ್ ಡಿವೈಡ್ ಮಾಡಿ ಇಂಟು 100 ಮಾಡಿಬಿಟ್ರೆ ನಮಗೆ 200, 166.7, 150 and 160 ಸಿಗುತ್ತೆ. ಈ ಎಲ್ಲವನ್ನ ಕೂಡಿಸಿದಾಗ if we added all these numbers we can get the 676.7 ಅಂದ್ರೆ ಸಮೇಷನ್ R ಪ್ರೈಸ್ ರಿಲೇಟಿವ್ ಅಂದ್ರೆ ಪ್ರೈಸ್ ರಿಲೇಟಿವ್ ನ ಒಟ್ಟು ಅಥವಾ ಬೆಲೆ ಸಾಪೇಕ್ಷದ ಒಟ್ಟು 676.7 ಬರುತ್ತೆ. ಅವಾಗ ನಾವು ಇಂಡೆಕ್ಸ್ ನಂಬರ್ ನ ಈ ರೀತಿ ಕಂಡುಹಿಡಿಬಹುದು. ಇಂಡೆಕ್ಸ್ ನಂಬರ್ = ಸಮೇಷನ್ R ಡಿವೈಡೆಡ್ ಬೈ N ಅಂದ್ರೆ 676.7 ಡಿವೈಡೆಡ್ ಬೈ 4. 676.7 ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ 169.2 ಸಿಗತ್ತೆ. ಈಗ ನಾವು ಹಿಂದಿನ ಒಂದು ಲೆಕ್ಕಾಚಾರದಲ್ಲಿ ಅಥವಾ ಹಿಂದಿನ ಟೇಬಲ್ ನಲ್ಲಿ ಇದ್ದಂತ ಅಂಕಿ ಸಂಖ್ಯೆಗಳನ್ನೇ ತೆಗೆದುಕೊಂಡಿದ್ದೀವಿ. ಇಲ್ಲಿ ನಾವು ಡೈರೆಕ್ಟ್ ಆಗಿ ಆ ವರ್ಷದ ಈ ವರ್ಷದ ಬೆಲೆಗಳನ್ನ ಪ್ರೈಸ್ ರಿಲೇಟಿವ್ ಅನ್ನು ನೋಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಇಲ್ಲಿ ಏನ್ ಮಾಡ್ತಾ ಇದೆ, ಆ ಪ್ರೈಸ್ ರಿಲೇಟಿವ್ಗೆ ನಂಬರ್ ಆಫ್ ಕಮಾಡಿಟಿಗಳನ್ನ ಡಿವೈಡ್ ಮಾಡ್ತದೆ. ಅಂದ್ರೆ ಎಲ್ಲಾ ಕಮಾಡಿಟಿನ ಕೂಡಿಸಿ ಡಿವೈಡ್ ಮಾಡಿದಾಗ ನಮ್ಗೆ 169.2 ದಷ್ಟು ಪ್ರೈಸ್ ರಿಲೇಟಿವ್ ಬರ್ತದೆ. ಅಂದ್ರೆ ಬೆಲೆ ಸರಾಸರಿ ಅಥವಾ ಈ ಬೆಲೆ ಸಾಪೇಕ್ಷ ಸರಾಸರಿ ನಮಗೆ
ದೊರೆಯುತ್ತದೆ. ಈ ರೀತಿಯಲ್ಲೂ ನಾವು ಈ ಇಂಡೆಕ್ಸ್ ನಂಬರ್ಗಳನ್ನ ಕಂಡುಹಿಡಿಬಹುದು. ಇಲ್ಲೂ ನಮ್ಗೆ ಏನ್ ಗೊತ್ತಾಗುತ್ತೆ, ಹಿಂದಿನ ವರ್ಷದಲ್ಲಿ ಏನ್ ಬೆಲೆಗಳಿತ್ತು, ಪ್ರಸ್ತುತ ವರ್ಷದಲ್ಲಿ ಏನ್ ಬೆಲೆಗಳಿದೆ ಅನ್ನೋದು ನಮ್ಗೆ ಸ್ಪಷ್ಟ ಆಗತ್ತೆ. ಅಂದ್ರೆ ಬೇಸ್ ಇಯರ್ ನಲ್ಲಿ 100 ಅಂತ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಈ ವರ್ಷದಲ್ಲಿ 169 ಅಂದ್ರೆ ಬೆಲೆಗಳು ಜಾಸ್ತಿ ಆಗಿದೆ ಅನ್ನೋದು ಸ್ಪಷ್ಟ ಆಗತ್ತೆ. ಇನ್ನು ಅದೇ ರೀತಿ ವೇಟೆಡ್ ಇಂಡೆಕ್ಸ್ ನಂಬರ್ ಅಂತ ಎರಡನೆಯ ಒಂದು ಮೆಥಡ್, ಅಂದ್ರೆ ಈ ಇಂಡೆಕ್ಸ್ ನಂಬರ್ ಗಳನ್ನ ಕ್ಯಾಲ್ಕುಲೇಟ್ ಮಾಡುವಂತ ಎರಡನೇ ಮೆಥಡ್ ವೇಟೆಡ್ ಇಂಡೆಕ್ಸ್ ನಂಬರ್. ಇನ್ ದಿಸ್ ಮೆಥಡ್ different weights are assigned to the items according to their relative importance. Here we give the different weightage, assign the different weights to the items according to their relative importance. ಅಂದ್ರೆ ಈ ವಿಧಾನದಲ್ಲಿ ಸರಕುಗಳ ಬೆಲೆಗಳ ಸಾಪೇಕ್ಷ ಪ್ರಾಮುಖ್ಯತೆಗೆ ಅನುಗುಣವಾಗಿ ಬೇರೆ ಬೇರೆ ತೂಕಗಳನ್ನು ನಿಗದಿಪಡಿಸಲಾಗತ್ತೆ. ಅಂದ್ರೆ ಅವುಗಳಿಗೆ ಯಾವ್ದಕ್ಕೆ ಎಷ್ಟು ಪ್ರಾಮುಖ್ಯತೆ ಅದರ ಮೇಲೆ ಬೆಲೆಗಳನ್ನು ನಿಗದಿಪಡಿಸಲಾಗತ್ತೆ. ಹೇಗೆ ನಿಗದಿಪಡಿಸೋದು, ಅಕ್ಕಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುವಂತ ವಸ್ತು ಆಗಿರೋದ್ರಿಂದ ಅದಕ್ಕೆ ಹೆಚ್ಚಿನ ತೂಕವನ್ನು ನಿಗದಿಪಡಿಸಲಾಗತ್ತೆ. ಸಕ್ಕರೆ ಆ ನಂತರದ ಸ್ಥಾನದಲ್ಲಿ ಬರ್ತದೆ, ಎಣ್ಣೆ ಆ ನಂತರದ ಸ್ಥಾನದಲ್ಲಿ ಬರುವಂತದ್ದು. ಈ ರೀತಿ ಯಾವ ವಸ್ತುವಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆಯೋ ಅದಕ್ಕೆ ಹೆಚ್ಚು ತೂಕವನ್ನ ನೀಡಲಾಗುತ್ತೆ. ವಿ ಗಿವ್ ದ ಮೋರ್ ವೇಟ್ ಟು ದಿ ಇಂಪಾರ್ಟೆಂಟ್ ಗೂಡ್ಸ್. ಇಲ್ಲಿ ಬಳಸಿದ ತೂಕವು ಪ್ರಮಾಣದ ತೂಕವಾಗಿದೆ. ಅಂದ್ರೆ ಇದನ್ನ ವೇಟ್ಸ್ ಯೂಸ್ಡ್ ಆಸ್ ಕ್ವಾಂಟಿಟಿ ವೇಟ್ಸ್, ಅಂದ್ರೆ ತೂಕವನ್ನ ಕ್ವಾಂಟಿಟಿ ಆಧಾರದ ಮೇಲೆ, ಅವುಗಳ ಪ್ರಮಾಣದ ಆಧಾರದ ಮೇಲೆ ತೂಕವನ್ನ ಲೆಕ್ಕಾಚಾರ ಮಾಡಲಾಗತ್ತೆ. ಇಲ್ಲಿ ಬರುವಂತಹ ಸೂತ್ರ ಅಂದ್ರೆ ನಾವು ಈ ವೇಟೆಡ್ ಇಂಡೆಕ್ಸ್ ನಂಬರ್ ನ ಕಂಡುಹಿಡಿಯುವಲ್ಲಿ ಬಳಸುವಂತಹ ಸೂತ್ರ P01 is equals to summation RW divided by summation W. summation ಅಂದ್ರೆ ನಿಮ್ಗೆ ಗೊತ್ತಿದೆ, ಇದು ಸಿಗ್ಮಾ ಅಥವಾ summation ಅಂತ ಕರೀತಾರೆ. where summation W stands for the sum of weights of the different commodities. ಅಂದ್ರೆ ಬೇರೆ ಬೇರೆ ಸರಕುಗಳ ವಸ್ತುಗಳ ತೂಕವನ್ನ ತೋರಿಸ್ತದೆ, ಅವುಗಳ ಒಟ್ಟು ತೂಕವನ್ನ ತೋರಿಸ್ತದೆ. ಸಮೇಶನ್ ಆರ್ ಅಂದ್ರೆ ಇಲ್ಲಿ ಸ್ಟ್ಯಾಂಡ್ಸ್ ಫಾರ್ ದ ಸಮ್ ಆಫ್ ಪ್ರೈಸ್ ರಿಲೇಟಿವ್, ಬೇರೆ ಬೇರೆ ಪ್ರೈಸ್ ರಿಲೇಟಿವ್ಸ್ ಗಳನ್ನ ಇದು ನಮ್ಗೆ ತೋರಿಸುವಂತದ್ದು. ಈ ಟೇಬಲ್ ಅನ್ನ ಅಬ್ಸರ್ವ್ ಮಾಡಿ, ಜಸ್ಟ್ ಅಬ್ಸರ್ವ್ ದಿಸ್ ಟೇಬಲ್ ನೋಡಿ. ಇಲ್ಲೂ ಸಹ 4 ಕಮಾಡಿಟಿಗಳನ್ನು ನಾವು ತೆಗೆದುಕೊಂಡಿದೀವಿ, ನೇಮ್ಲಿ ABCD. ವೇಟ್ ಅನ್ನ ಕೊಟ್ಟಿದೀವಿ. ಕ್ವಾಂಟಿಟಿ ಎಗೆ 5, ಕ್ವಾಂಟಿಟಿ ಬಿಗೆ 4, 2, 3 ಈ ರೀತಿ ಕೊಟ್ಟಿದ್ದೀವಿ. ಇನ್ನು ಬೇಸ್ ಇಯರ್ ಪ್ರೈಸ್ಗಳು 10, 15, 40, 25 ಇದೆ. ಕರೆಂಟ್ ಇಯರ್ ಪ್ರೈಸಸ್ಗಳು 20, 25, 60, 40 ಇದೆ. ಅದು ಪ್ರೈಸ್ ರಿಲೇಟಿವ್ ಅನ್ನ ತೆಗೆದಾಗ ಆಸ್ ಯೂಶುವಲ್ ನಿಮ್ಮ ಹಿಂದಿನ ಒಂದು ಚಾರ್ಟ್ ನಲ್ಲಿ ಅಥವಾ ಹಿಂದಿನ ಟೇಬಲ್ ನಲ್ಲಿ ನೋಡಿದ ಹಾಗೆ 200, 166.7, 150, 160 ಬರುತ್ತೆ. ಈ ಪ್ರೈಸ್ RW ಅಂದ್ರೆ ಈ ಪ್ರೈಸ್ ರಿಲೇಟಿವ್ ಅನ್ನ ನಂಬರ್ ಆಫ್ ವೇಟ್ ಕಮಾಡಿಟಿಗಳ ವೇಟ್ ಇಂದ ಗುಣಿಸಬೇಕಾಗತ್ತೆ. ವಿ ಹ್ಯಾವ್ ಟು ಮಲ್ಟಿಪ್ಲೈ ದ ವೇಟ್ ಇಂಟು ಪ್ರೈಸ್ ರಿಲೇಟಿವ್ಸ್. ಪ್ರೈಸ್ ರಿಲೇಟಿವ್ ಗುಣಿಸು ವೇಟ್ ಅಂದ್ರೆ ತೂಕ. ಇಲ್ಲಿ ನಾವು ತೂಕ ಮಾಡಿದಾಗ ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗತ್ತೆ. ಯಾಕಂದ್ರೆ 200 ಇಂಟು 5 1000 ಆಯ್ತು. 167.7 ಇಂಟು 4 666.8 ಆಯ್ತು. 150 ಇಂಟು 2 300, 160 ಇಂಟು 3 480. ಇವೆಲ್ಲವನ್ನ ಕೂಡಿಸಿದಾಗ, ಇವೆಲ್ಲವನ್ನ ಆಡ್ ಮಾಡಿದಾಗ ನಮಗೆ ಸಮೇಶನ್ RW ಸಿಗುತ್ತೆ 2446.8 ಅನ್ನುವಂತ ಒಂದು ನಂಬರ್ ಸಿಗುತ್ತೆ. ಇಲ್ಲಿ ಟೋಟಲ್ ವೇಟ್ ಅಂದ್ರೆ ವೇಟ್ ಎಲ್ಲ 4 ಕಮಾಡಿಟಿಗಳ ವೇಟ್ ಸಮೇಶನ್ W 14 ಬಂದಿದೆ. ಸೂತ್ರಕ್ಕೆ ಹಾಕಿದಾಗ ಸಮೇಶನ್ RW 2446.8 ಡಿವೈಡೆಡ್ ಬೈ 14 ಅಂದ್ರೆ ನಂಬರ್ ಆಫ್ ವೇಟ್ ಎಷ್ಟು ಕೊಟ್ಟಿದೀವಿ ಅಂದ್ರೆ 14 ಕೊಟ್ಟಿದೀವಿ. ಈ 14 ವೇಟ್ ನಿಂದ ಈ ಪ್ರೈಸ್ ರಿಲೇಟಿವ್ ಅಥವಾ ಈ ನಂಬರ್ ನ ಡಿವೈಡ್ ಮಾಡಿದಾಗ ನಮಗೆ 174.8 ಆಗತ್ತೆ. ಅಂದ್ರೆ ಇದು ಏನ್ ನಮಗೆ ತೋರಿಸುತ್ತೆ ಅಂದ್ರೆ ಇಲ್ಲೂ ಸಹ ಹಿಂದಿನ ವರ್ಷದ ಬೆಲೆಗಳಿಗೂ ಈ ವರ್ಷದ ಬೆಲೆಗಳನ್ನು ಗಮನಿಸಿದಾಗ ಬೆಲೆಗಳು ಹೆಚ್ಚಾಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಹಿಂದಿನ ವರ್ಷ 100ರಷ್ಟು ಬೆಲೆಗಳಿದ್ರೆ ಈ ವರ್ಷ 174.8ರಷ್ಟು ಬೆಲೆಗಳಿರೋದು ಸ್ಪಷ್ಟವಾಗತ್ತೆ. ಇಲ್ಲಿ ನಾವು ತೂಕಗಳನ್ನು ಕೊಡುವುದರ ಮೂಲಕ ಈ ಇಂಡೆಕ್ಸ್ ನಂಬರ್ ಅನ್ನ ಅಥವಾ ಸೂಚ್ಯಾಂಕವನ್ನ ರಚನೆ ಮಾಡ್ತೇವೆ, ಸೂಚ್ಯಾಂಕವನ್ನ ಕಂಡುಹಿಡ್ತೇವೆ. ಹೀಗೆ ನಾವು ಸರಳ ವಿಧಾನದ ಮೂಲಕ, ಇನ್ನೊಂದು ತೂಕಾಂಕ ವಿಧಾನದ ಮೂಲಕ ಈ ಸೂಚ್ಯಾಂಕಗಳನ್ನ ಸುಲಭವಾಗಿ ಲೆಕ್ಕಾಚಾರವನ್ನ ಮಾಡಬಹುದು. ನೀವು ಬೇರೆ ಬೇರೆ ಉದಾಹರಣೆಗಳನ್ನ ತೆಗೆದುಕೊಂಡು ನೀವು ಮನೆಯಲ್ಲೇ ಇವುಗಳನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ
ಮತ್ತೆ ಮುಂದೆ ಹೋಗೋಣ. ಇದೇ ಕಾನ್ಸೆಪ್ಟ್ ನ ಇದೇ ಒಂದು ಚಾಪ್ಟರ್ ನಲ್ಲಿ ಬರುವಂತ ಇನ್ನೊಂದು ಮುಂದುವರಿದ ಭಾಗ ಅಂದ್ರೆ ಇಂಡೆಕ್ಸ್ ನಂಬರ್ ಗೆ ಸಂಬಂಧಪಟ್ಟ ಮುಂದುವರಿದ ಭಾಗ, ಡಿಫಿಕಲ್ಟೀಸ್ ಇನ್ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್. ಅಂದ್ರೆ ಈ ಇಂಡೆಕ್ಸ್ ನಂಬರ್ ಗಳನ್ನ ರಚಿಸುವಲ್ಲಿ ಉಂಟಾಗುವಂತ ತೊಂದರೆಗಳು ಯಾವ್ಯಾವುದು ಅಂತ ನೋಡ್ಬೇಕಾಗತ್ತೆ. ಫಸ್ಟ್ ಒನ್ ಈಸ್ difficulties in selecting the base year. This is most important difficulties of index number. ಯಾಕಂದ್ರೆ ಬೇಸ್ ಇಯರ್ ಅನ್ನ ರಚನೆ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ದ ಬೇಸ್ ಇಯರ್ ಶುಡ್ ಬಿ ನಾರ್ಮಲ್. ನಾವು ಕಂಡೀಷನ್ ಅಲ್ಲಿ ಏನ್ ಹೇಳ್ತೀವಿ, ಅದು ನಾರ್ಮಲ್ ವರ್ಷ ಆಗಿರ್ಬೇಕು, ಅದು ಅಬ್ನಾರ್ಮಲ್ ವರ್ಷ ಆಗಿರಬಾರ್ದು, ಅಲ್ಲಿ ಫಿಮೈನ್ ಇರಬಾರ್ದು, ವಾರ್ ಇರಬಾರ್ದು, ರಾಜಕೀಯ ಅಸ್ಥಿರತೆ ಇರಬಾರ್ದು ಅಂತ ಹೇಳ್ತೀವಿ. ಬಟ್ ಇಟ್ ಈಸ್ ಡಿಫಿಕಲ್ಟ್ ಟು ಡಿಟರ್ಮೈನ್ ದ ಟ್ರೂಲಿ ನಾರ್ಮಲ್ ಇಯರ್. ಅದು ಬಹಳ ಸರಿಯಾದ ವರ್ಷವನ್ನು ಕಂಡುಹಿಡಿದು ಬಹಳ ಕಷ್ಟ ಆಗತ್ತೆ. ಮೋರ್ ಎವರ್ ವಾಟ್ ಮೇ ಬಿ ದ ನಾರ್ಮಲ್ ಇಯರ್ ಟುಡೇ ಮೇ ಬಿಕಮ್ ಆನ್ ಅಬ್ನಾರ್ಮಲ್ ಇಯರ್ ಆಫ್ಟರ್ ಸಮ್ ಪೀರಿಯಡ್. ಇವತ್ತು ನಾವು ಯಾವುದನ್ನ ನಾರ್ಮಲ್ ಇಯರ್ ಅಂತ ನಾವು ಅಂದ್ಕೊಂಡಿರ್ತೀವಿ, ಇನ್ನು ಕೆಲವು ವರ್ಷಗಳ ನಂತರ ನಮಗೆ ಆ ವರ್ಷವನ್ನು ಬೇಸ್ ಇಯರ್ ನಾಗಿ ತೆಗೆದುಕೊಳ್ಬೇಕಾದ್ರೆ ಆ ವರ್ಷ ಅಬ್ನಾರ್ಮಲ್ ಅನಿಸಬಹುದು. ಸೊ ಹಾಗಾಗಿ ಈ ಬೇಸ್ ಇಯರ್ ಅನ್ನ ನಾವು ಕಂಡುಹಿಡಿಯೋದು, ಮೂಲ ವರ್ಷವನ್ನ ನಾವು ಆಯ್ಕೆ ಮಾಡೋದ್ರಲ್ಲಿ ಬಹಳಷ್ಟು ತೊಂದರೆಯನ್ನ ಅನುಭವಿಸಬೇಕಾಗತ್ತೆ ಅನ್ನೋದು ಸ್ಪಷ್ಟ ವಿಚಾರ ಆಗತ್ತೆ. ಇನ್ನು ಎರಡನೆಯ ಒಂದು ಡಿಫಿಕಲ್ಟಿ ಏನಂದ್ರೆ ಸೆಲೆಕ್ಷನ್ ಆಫ್ ಕಮಾಡಿಟೀಸ್. ಈ ವಸ್ತುಗಳ ಆಯ್ಕೆಯಲ್ಲಿ ಸಹ ಸಾಕಷ್ಟು ತೊಂದರೆ ಉಂಟಾಗತ್ತೆ, ಅಲ್ಲಿ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ದ ಚಾಯ್ಸ್ ಆಫ್ ರಿಸ್ಪೆಕ್ಟಿವ್ ಕಮಾಡಿಟೀಸ್ ಈಸ್ ನಾಟ್ ಎನ್ ಈಸಿ ಮ್ಯಾಟರ್. ದೇ ಹ್ಯಾವ್ ಟು ಬಿ ಸೆಲೆಕ್ಟ್ ಫ್ರಮ್ ಎ ವೈಡ್ ರೇಂಜ್ ಆಫ್ ದ ಕಮಾಡಿಟಿ ವಿಚ್ ದ ಮೆಜಾರಿಟಿ ಆಫ್ ಪೀಪಲ್ ಕನ್ಸ್ಯೂಮ್ಸ್. ನಾವಿಲ್ಲಿ ವಸ್ತುಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅದು ಎಂತ ವಸ್ತು ಆಗಿರ್ಬೇಕಂದ್ರೆ ಇಟ್ ಶುಡ್ ಬಿ ರೀಪ್ರೆಸೆಂಟ್ ದ ಮೆಜಾರಿಟಿ ಆಫ್ ದ ಪೀಪಲ್. ಇದು ಇಡೀ ಅತಿ ಹೆಚ್ಚು ಸಂಖ್ಯೆಯ ಜನರಿಂದ ಒಪ್ಪಿಕೊಂಡಿರುವಂತದ್ದು ಇರಬೇಕು, ಅದು ಪ್ರತಿನಿಧಿಸ್ತಾ ಇರಬೇಕು. ಅಂತ ವಸ್ತುವನ್ನ ಬಹಳಷ್ಟು ಜನ ಅಂತ ವಸ್ತುಗಳನ್ನ ಅನುಭೋಗಿಸ್ತಾ ಇರಬೇಕು. ಅಂತಹ ವಸ್ತುಗಳನ್ನು ಮಾತ್ರ ನಾವು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಅಂಡ್ ವಾಟ್ ವೇರ್ ರಿಪ್ರೆಸೆಂಟೇಟಿವ್ ಕಮಾಟಿವ್ ಸಮ್ 10 years ago ಮೇ ನಾಟ್ ಬಿ ದ ರಿಪ್ರೆಸೆಂಟೇಟಿವ್ ಟುಡೇ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಹಿಂದೆ ಒಂದು ಕಾಲದಲ್ಲಿ ಎಲ್ಲರೂ ಉಪಯೋಗಿಸ್ತಿದ್ದಂತಹ ವಸ್ತು ಈಗಿನ ಕಾಲದಲ್ಲಿ ಆ ವಸ್ತುವನ್ನ ಉಪಯೋಗಿಸದೇ ಇರಬಹುದು. ಜನ ಒಂದು ಕಾಲದಲ್ಲಿ ಬಹಳಷ್ಟು ಜನ ಅದನ್ನು ಉಪಯೋಗಿಸ್ತಿದ್ದಾರೆ, ಈ ಕಾಲದಲ್ಲಿ ಯಾರು ಉಪಯೋಗಿಸದೇ ಇರಬಹುದು. ಹಾಗಾಗಿ ಅಂತ ವಸ್ತುವನ್ನು ಹೇಗೆ ನಾವು ಆಯ್ಕೆ ಮಾಡ್ಕೊಳ್ಬೇಕು, ಹೇಗೆ ಅದಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ಬೇಕು ಅನ್ನುವಂಥದ್ದು ಬಹಳಷ್ಟು ಕಷ್ಟದ ವಿಚಾರ ಆಗತ್ತೆ. ಹಾಗಾಗಿ ಒಂದು ಕಾಲದಲ್ಲಿ ಪ್ರಾಮುಖ್ಯತೆಯನ್ನ ಪಡೆದಂತ ವಸ್ತು ಇಂದು ತನ್ನ ಪ್ರಾಮುಖ್ಯತೆಯನ್ನ ಕಳ್ಕೊಂಡಿರುತ್ತೆ. ಸೊ ಹಾಗಾಗಿ ಅದನ್ನ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಉದ್ಭವಿಸ್ತದೆ. The third difficulty of the index number is collection of prices. ಅಂದ್ರೆ ಬೆಲೆಗಳ ಒಂದು ಆಯ್ಕೆ ಬಹಳ ಕಷ್ಟ ಆಗತ್ತೆ, ಅವುಗಳನ್ನ ಕೂಡಿಸುವಂಥದ್ದು ಬಹಳ ಕಷ್ಟದ ಕೆಲಸ ಅಂತ ನಾವು ಕರಿಬೇಕಾಗತ್ತೆ. ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಬಿಟ್ವೀನ್ ದ ಹೋಲ್ಸೇಲ್ ಅಂಡ್ ರಿಟೇಲ್ ಪ್ರೈಸಸ್ ಆರ್ ಅರೈಸಸ್. ಇಲ್ಲಿ ನಾವು ಬೆಲೆಗಳನ್ನು ನೋಡುವಾಗ ಹೋಲ್ಸೇಲ್ ಪ್ರೈಸಸ್ ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾ ಅಥವಾ ರಿಟೇಲ್ ಪ್ರೈಸಸ್ ಗಳನ್ನ ಅಂದ್ರೆ ಸಗಟು ಬೆಲೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾ ಅಥವಾ ಚಿಲ್ಲರೆ ಬೆಲೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾ ಅನ್ನುವಂತಹ ಪ್ರಶ್ನೆ ಬರ್ತದೆ. ಯಾವ ಸೋರ್ಸ್ ಇಂದ ನಾವು ಬೆಲೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ಬಹಳ ಪ್ರಶ್ನೆ ಆಗುತ್ತೆ. ದೇರ್ ಆರ್ ಮಚ್ ವೇರಿಯೇಷನ್ಸ್ ಇನ್ ದ ರಿಟೇಲ್ ಪ್ರೈಸಸ್, ದೇರ್ಫೋರ್ ಇಂಡೆಕ್ಸ್ ನಂಬರ್ಸ್ ಆರ್ ಬೇಸ್ಡ್ ಆನ್ ದ ಹೋಲ್ಸೇಲ್ ಪ್ರೈಸಸ್. ಇಲ್ಲಿ ರಿಟೇಲ್ ಪ್ರೈಸಸ್ ಗಳಲ್ಲಿ ಸಾಕಷ್ಟು ವೇರಿಯೇಷನ್ಸ್ ಗಳಾಗ್ತವೆ, ಬದಲಾವಣೆಗಳಾಗ್ತಾ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಹೋಲ್ಸೇಲ್ ನಂಬರ್ ಗಳನ್ನ ಹೆಚ್ಚಾಗಿ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಹಾಗಿದ್ಮೇಲೆ ಇಲ್ಲಿ ಕಲೆಕ್ಷನ್ ಆಫ್ ಪ್ರೈಸಸ್ ಅನ್ನುವಂಥದ್ದು ಒಂದು ದೊಡ್ಡ ಡಿಫಿಕಲ್ಟಿ ಅಂತ ನಾವು ಕರಿತೇವೆ. ನಾಲ್ಕನೇದಾಗಿ ಆರ್ಬಿಟ್ರರಿ ಅಸೈನಿಂಗ್ ಆಫ್ ದ ವೇಟೇಜಸ್. ಅಂದ್ರೆ ತೂಕಾಂಕವನ್ನು ತೆಗೆದುಕೊಳ್ಳುವಲ್ಲಿ ಸಾಕಷ್ಟು ತೊಂದರೆ ಉಂಟಾಗ್ತದೆ, ಸಮಸ್ಯೆಗಳು ಉಂಟಾಗ್ತದೆ ಅನ್ನೋದು ಬಹಳ ಪ್ರಮುಖವಾದಂತ ಪ್ರಶ್ನೆ. ಯಾಕಂದ್ರೆ ದ ಪ್ರಾಬ್ಲಮ್ ಈಸ್ ಟು ಗಿವ್ ದ ಡಿಫರೆಂಟ್ ವೇಟ್ಸ್ ಟು ದಿ ಕಮಾಡಿಟಿ. ದ ಸೆಲೆಕ್ಷನ್ ಆಫ್ ಹೈಯರ್ ವೇಟ್ ಫಾರ್ ಒನ್ ಕಮಾಡಿಟಿ ಅಂಡ್ ದ ಲೋವರ್ ವೇಟ್ ಫಾರ್ ಅನದರ್ ಈಸ್ ಸಿಂಪಲಿ ಆರ್ಬಿಟ್ರರಿ. ಈಗ ಒಂದು ವಸ್ತುವಿಗೆ ಹೆಚ್ಚು ವೇಟ್ ಅನ್ನು ಕೊಡಬೇಕು, ಇನ್ನೊಂದು ವಸ್ತುವಿಗೆ ಕಡಿಮೆ ವೇಟ್ ಅನ್ನು ಕೊಡಬೇಕು ಅನ್ನೋದು ದೊಡ್ಡ ಸಮಸ್ಯೆ ಆಗ್ತದೆ. ಹೇಗೆ ಅನ್ನೋದು ನಾವು ಫಿಕ್ಸ್ ಮಾಡೋದು ಬಹಳ ಕಷ್ಟದ ವಿಚಾರ ಆಗುತ್ತದೆ. ಒಂದು ವಸ್ತು ಒಂದು ಸಮುದಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದಿದ್ರೆ ಮತ್ತೊಂದು ವಸ್ತು ಮತ್ತೊಂದು ಸಮುದಾಯದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದಿರ್ತದೆ. ಸೊ ಹಾಗಾಗಿ ಇಲ್ಲಿ ವೇಟೇಜ್ಗಳನ್ನು ಕೊಡುವಂಥದ್ದು ದೊಡ್ಡ ಕಷ್ಟದ ಕೆಲಸ ಆಗ್ತದೆ ಅಂತ ನಾವಿಲ್ಲಿ ಹೇಳಬೇಕಾಗತ್ತೆ. ಅಂಡ್ ದ ಇಂಪಾರ್ಟೆನ್ಸ್ ಆಫ್ ದ ಕಮಾಡಿಟಿ ಆಲ್ಸೋ ಚೇಂಜ್ ವಿತ್ ದ ಚೇಂಜ್ ಇನ್ ದ ಟೇಸ್ಟ್ ಅಂಡ್ ಇನ್ಕಮ್ ಆಫ್ ದ ಕನ್ಸ್ಯೂಮರ್, ಆಲ್ಸೋ ವಿತ್ ದ
ಪ್ಯಾಸೇಜ್ ಆಫ್ ಟೈಮ್, ಈ ಒಂದು ನಾವೇನು ಕಮಾಡಿಟಿ ಇಂಪಾರ್ಟೆನ್ಸ್ ಕೊಡ್ತಾ ಇದೆಯಲ್ಲ, ಮಹತ್ವವನ್ನು ಕೊಡ್ತಾ ಇದೆಯಲ್ಲ, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂದ್ರೆ ಆ ಕನ್ಸ್ಯೂಮರ್ಗಳ ಟೇಸ್ಟು ಮತ್ತು ಆದಾಯದ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂದ್ರೆ ಒಂದು ಸಮಯದಲ್ಲಿ ಅವರ ಇನ್ಕಮ್ ಜಾಸ್ತಿ ಇದ್ದಾಗ ಟೇಸ್ಟ್ ಇಲ್ಲದೆ ಇರಬಹುದು, ಕೆಲವು ಸಂದರ್ಭದಲ್ಲಿ ಅವ್ರ ಟೇಸ್ಟ್ ಇದ್ದಾಗ ಇನ್ಕಮ್ ಇಲ್ಲದೆ ಇರಬಹುದು. ಸೊ ಹಾಗಾಗಿ ಈ ವೇಟ್ಗಳನ್ನ ಕೊಡುವಂಥದ್ದು ದೊಡ್ಡ ಕಷ್ಟದ ಕೆಲಸ ಆಗತ್ತೆ. ನಾವು ಯಾವಾಗ ಸೂಚ್ಯಂಕಗಳನ್ನ ರಚನೆ ಮಾಡ್ತೀವಿ, ವೆನ್ ವಿ ಆರ್ ಟ್ರೈಂಗ್ ಟು ಕನ್ಸ್ಟ್ರಕ್ಟ್ ದ index number, definitely we faces the difficulties in selecting the weightages. Fifth one is difficulties of selecting the method of average. ಅಂದ್ರೆ ಸರಾಸರಿ ವಿಧಾನಗಳನ್ನ ಅಥವಾ ಈ ಫಾರ್ಮುಲಾಗಳನ್ನ ಆಯ್ಕೆ ಮಾಡಿಕೊಳ್ಳುವಂತ ದೊಡ್ಡ ಕಷ್ಟ ನಮ್ಮ ಎದುರಿಗೆ ಬಂದ್ಬಿಡತ್ತೆ. ದೇರ್ ಆರ್ ನಂಬರ್ ಆಫ್ ಮೆಥಡ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿಸ್ ಪರ್ಪಸ್, ಬಟ್ ಆಲ್ ದ ಮೆಥಡ್ ಗಿವ್ ದ ಡಿಫರೆಂಟ್ ರಿಸಲ್ಟ್ಸ್ one another. It is therefore difficult to decide which methods to ಚಾಯ್ಸ್. ಈಗ ಸಿಂಪಲ್ ಆವರೇಜ್ ಮೆಥಡ್ ಆಯ್ಕೆ ಮಾಡ್ಕೊಳ್ಬೇಕಾ ಅಥವಾ ವೇಟೆಡ್ ಮೆಥಡ್ ನ ಆಯ್ಕೆ ಮಾಡ್ಕೊಳ್ಬೇಕಂತ ಪ್ರಶ್ನೆ ಉಂಟಾಗ್ತದೆ. ಯಾಕೆಂದ್ರೆ ಇದು ವ್ಯಕ್ತಿಯಿಂದ ವ್ಯಕ್ತಿ ಇದೆ, ಒನ್ ಪರ್ಸನ್ ಇಂದ ಅನದರ್ ಪರ್ಸನ್ಗೆ ಇದು ಬಹಳ ಡಿಫ್ರೆಂಟ್ ಆಗ್ತಾ ಇರೋದನ್ನ ಕಾಣ್ತೇವೆ. ಅದು ರಿಸಲ್ಟ್ ಅನ್ನು ಸಹ ಬೇರೆನೆ ಕೊಡ್ತದೆ. ಬಿಕಾಸ್ ಆಲ್ ದ ಮೆಥಡ್ಸ್ ಗಿವ್ಸ್ ದ ಡಿಫ್ರೆಂಟ್ ರಿಸಲ್ಟ್ ಫ್ರಮ್ ಒನ್ ಅನದರ್, ಒಂದಕ್ಕಿಂತ ಮತ್ತೊಂದು ಬೇರೆ ಫಲಿತಾಂಶವನ್ನು ನಮ್ಗೆ ಕೊಡ್ತಾ ಇರೋದ್ರಿಂದಾಗಿ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಪ್ರಶ್ನೆ ಆಗುತ್ತೆ. ನೀವು ಹಿಂದಿನ ನಾನು ತಿಳಿಸಿದಂತ 3 ಮೆಥಡ್ ಅನ್ನು ನೋಡಿದ್ರಿ, ಅದರಲ್ಲಿ ಒಂದೇ ರೀತಿ ಅಂಕಿ ಸಂಖ್ಯೆಗಳನ್ನ ಆಯ್ಕೆ ಮಾಡ್ಕೊಂಡ್ರು ಸಹ ಸರಳ ಮೆಥಡ್ ಅಲ್ಲಿ ಒಂದು ಬೇರೆ ಬಂದಿದೆ, 161 ಸಮಥಿಂಗ್ ಬಂದಿದೆ, ಆ ನಂತರದಲ್ಲಿ 167 ಬಂದಿದೆ, ಕೊನೆಯಲ್ಲಿ 180 ಸಮಥಿಂಗ್ ಏನೋ ಬಂದಿದೆ. ಈ ರೀತಿಯಲ್ಲಿ 3 ಆವರೇಜ್ ಡಿಫ್ರೆಂಟ್ ಬರ್ತಾ ಇರೋದ್ರಿಂದಾಗಿ ಫಲಿತಾಂಶ ಬೇರೆ ಬೇರೆ ಬರ್ತಾ ಇರೋದ್ರಿಂದಾಗಿ ಯಾವುದನ್ನು ಒಪ್ಕೊಳ್ಬೇಕು ಅನ್ನುವಂತ ಪ್ರಶ್ನೆ ನಮ್ ಕಣ್ ಮುಂದೆ ಬರುವಂತದ್ದು. Sixth one is the difficulties arising from change over time. ಕಾಲಾನಂತರದ ಬದಲಾವಣೆಯಲ್ಲಿ ಉಂಟಾಗುವಂತ ಸಮಸ್ಯೆಗಳು ಅಂತ. ಏನು ಕಾಲಾನಂತರದಲ್ಲಿ ಬದಲಾವಣೆ ಆಗ್ತದೆ? ಇನ್ ದ ಪ್ರೆಸೆಂಟ್ ಟೈಮ್ಸ್ ಚೇಂಜ್ ಇನ್ ದ ನೇಚರ್ ಆಫ್ ಕಮಾಡಿಟಿ ಆರ್ ಟೇಕಿಂಗ್ ಪ್ಲೇಸ್ ಕಂಟಿನ್ಯೂಸ್ಲಿ ಓವರ್ ಟೈಮ್ ಡ್ಯೂ ಟು ದಿ ಟೆಕ್ನಿಕಲ್ ಚೇಂಜಸ್. ಅಂದ್ರೆ ಈ ತಾಂತ್ರಿಕ ಒಂದು ಬದಲಾವಣೆ ಆದಾಗ, ತಾಂತ್ರಿಕ ಬದಲಾವಣೆಯ ಕಾರಣದಿಂದಾಗಿ ಈಗಿರುವಂತ ವಸ್ತುವಿನ ಒಂದು ಸ್ವರೂಪ ಅಥವಾ ನೇಚರ್ ಇದೆಯಲ್ಲ, ಅದು ಅಥವಾ ಆ ಸ್ಥಳ ಬೇರೆನೆ ಆಗತ್ತೆ. ಅಂದ್ರೆ ಆ ಕಾಲಾನಂತರದಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆದ ಹಾಗೆ ಆ ವಸ್ತುವಿನ ವಿಭಿನ್ನತೆಯನ್ನ ನಾವು ಕಾಣ್ತೇವೆ. ಹಿಂದೆ ಇದ್ದಂತ ವಸ್ತು ಇವತ್ತು ಬೇರೆ ರೀತಿಯಲ್ಲಿ ಕಾಣ್ತದೆ. ಹಾಗಾಗಿ ಆ ವಸ್ತುವನ್ನ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಬಹಳ ಕಷ್ಟ ಪಡುವಂತ ಒಂದು ಸಂಭವ ನಮ್ಮ ಮುಂದೆ ಬರುವಂತದ್ದು. ಆಸ್ ಎ ರಿಸಲ್ಟ್ ನ್ಯೂ ಕಮೋಡಿಟೀಸ್ ಆರ್ ಇಂಟ್ರೊಡ್ಯೂಸ್ಡ್ ಅಂಡ್ ಪೀಪಲ್ ಸ್ಟಾರ್ಟೆಡ್ ಕನ್ಸ್ಯೂಮಿಂಗ್ ದಮ್ ಇನ್ ದ ಪ್ಲೇಸ್ ಆಫ್ ಓಲ್ಡ್ ಒನ್. ಈಗ ಹಳೆ ಕಮೋಡಿಟಿ ಜಾಗದಲ್ಲಿ ಹೊಸ ಕಮೋಡಿಟಿ ಬಂದಾಗ ಜನ ಆ ಹೊಸ ಕಮೋಡಿಟಿಯನ್ನೇ ಪರ್ಚೇಸ್ ಮಾಡ್ತಾರೆ. ಆವಾಗ ಅದರೊಂದಿಗೆ ಕಂಪೇರ್ ಮಾಡೋದು ಬಹಳಷ್ಟು ಕಷ್ಟದ ಕೆಲಸ ಆಗುತ್ತೆ. ಇವನ್ ದಟ್ ಪ್ರಾಡಕ್ಟ್ ಹ್ಯಾಸ್ ದ ಹೈಯರ್ price rate at present, the people are trying to purchase that because it is the new product. Public refuse to purchase old product. The product are same, but people are not ready to purchase the old product. ಅವಾಗ ಏನಾಗ್ತದೆ, ನಮಗೆ ಹಿಂದಿನ ವಸ್ತುವಿನ ಬೆಲೆ ಕಡಿಮೆ ಇದ್ರು ಈಗಿನ ವಸ್ತು ಹೆಚ್ಚಿನ ಬೆಲೆ ಇದ್ರು ಕೊಂಡ್ಕೊಡ್ತಾರೆ ಅಂತ ಅರ್ಥ ಆಗತ್ತೆ. ಆವಾಗ ನಾವು ಈ ಸೂಚ್ಯಂಕಗಳನ್ನ ನಾವು ಲೆಕ್ಕಾಚಾರ ಮಾಡಿಯೂ ಸಹ ಪ್ರಯೋಜನ ಇಲ್ಲದೆ ಇರೋ ಹಾಗೆ ಆಗ್ತದೆ. ಮೋರೆವರ್ ಪ್ರೈಸಸ್ ಆಫ್ ಕಮಾಡಿಟೀಸ್ ಮೈಟ್ ಆಲ್ಸೋ ಚೇಂಜ್ ವಿತ್ ಟೆಕ್ನಿಕಲ್ ಚೇಂಜಸ್. ಟೆಕ್ನಿಕಲ್ ಚೇಂಜಸ್ ಇಂದನೂ ಸಹ ಇದೆಲ್ಲ ಆಗುವಂಥದ್ದು. ಇನ್ನು 8ನೇದು ಇಂಟರ್ನ್ಯಾಷನಲ್ ಕಂಪ್ಯಾರಿಸನ್ ನಾಟ್ ಪಾಸಿಬಲ್. ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಾವು ಇದನ್ನ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೇಕಾಗತ್ತೆ. ದ ಕಮಾಡಿಟಿ ಕನ್ಸ್ಯೂಮ್ಡ್ ಅಂಡ್ ಇನ್ಕ್ಲೂಡೆಡ್ ಇನ್ ದ ಕನ್ಸ್ಟ್ರಕ್ಷನ್ ಇಂಡೆಕ್ಸ್ ನಂಬರ್ ಡಿಫರ್ ಫ್ರಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ. ಅಂದ್ರೆ ಇಲ್ಲಿ ನಾವು ಈ ವಸ್ತುಗಳಿಗೆ ಇಂಡೆಕ್ಸ್ ನಂಬರ್ಗೆ ಸಂಬಂಧಪಟ್ಟ ಹಾಗೆ, ಜನ ಬಳಸುವಂತ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಅದು ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ವಿಭಿನ್ನವಾಗಿರ್ತದೆ. ಒಂದು ರಾಷ್ಟ್ರದ ಜನ ಅದನ್ನು ಸ್ವೀಕರಿಸುವ ರೀತಿನೇ ಬೇರೆ ಆಗಿರ್ತದೆ, ಮತ್ತೊಂದು ರಾಷ್ಟ್ರದ ಜನ ಅದನ್ನ ಸ್ವೀಕರಿಸುವಂತ ರೀತಿನೇ ಬೇರೆ ಆಗ್ತದೆ. ಹಾಗಾಗಿ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಇದನ್ನ ಕಂಪ್ಯಾರಿಸನ್ ಮಾಡೋದು ಬಹಳ ಕಷ್ಟದ ವಿಷಯ ಅಂತ ನಾವು ಕರಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, meat, eggs, cars and electrical appliances are included in the price index of advanced countries, whereas they are not included in that backward countries.
ಈಗ ನಾವು ಅಡ್ವಾನ್ಸ್ಡ್ ಕಂಟ್ರಿ ಅಥವಾ ಶ್ರೀಮಂತ ರಾಷ್ಟ್ರಗಳ ಪ್ರೈಸ್ ಇಂಡೆಕ್ಸ್ ಅಲ್ಲಿ ಈ ಮೀಟ್, ಎಗ್ಸ್ ಅಂದ್ರೆ ಮಾಂಸ, ಮೊಟ್ಟೆಗಳು, ಕಾರು ಮತ್ತು ಎಲೆಕ್ಟ್ರಿಕಲ್ ವಸ್ತುಗಳನ್ನು ನಾವು ಪ್ರೈಸ್ ಇಂಡೆಕ್ಸ್ ಅಲ್ಲಿ ನಾವು ತಗೊಂಡ್ರೆ ಈ ಬಡ ರಾಷ್ಟ್ರಗಳನ್ನ ನಾವು ತಗೊಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಬಡ ರಾಷ್ಟ್ರಗಳಾಗಿರ್ತದೆ, ಅವುಗಳನ್ನ ನಾವು ಕ್ಯಾಲ್ಕುಲೇಷನ್ ತಗೊಳಕ್ ಆಗೋದಿಲ್ಲ. ಶ್ರೀಮಂತ ರಾಷ್ಟ್ರಗಳಿಗೆ ಮಾಂಸ, ಈ ಕಾರ್ ಎಲ್ಲ ಬೇಸಿಕ್ ಥಿಂಗ್ಸ್ ಗಳಾಗಿರೋದ್ರಿಂದ ಅವಳಿಗೆ ಹೆಚ್ಚು ವೇಟೇಜ್ಗಳನ್ನ ಕೊಡ್ಬೇಕಾಗತ್ತೆ. ಬಡ ರಾಷ್ಟ್ರಗಳಲ್ಲಿ ಅಂತ ವೇಟೇಜ್ ಅನ್ನ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಇಂಟರ್ನ್ಯಾಷನಲ್ ಟ್ರೇಡಿಗೆ ಸಂಬಂಧಪಟ್ಟ ಇವುಗಳನ್ನು ನಾವು ಸುಲಭವಾಗಿ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೊನೆಯದಾಗಿ ನಾಟ್ ಫಾರ್ ಆಲ್ ಪರ್ಪಸ್, ಇದನ್ನು ಎಲ್ಲ ಪರ್ಪಸ್ಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಎಲ್ಲದಕ್ಕೂ ಇದನ್ನು ಬಳಸ್ತಾರೆ ಅನ್ನೋದು ಬಹಳ ಕಷ್ಟದ ವಿಚಾರ ಆಗತ್ತೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಕೆನಾಟ್ ಬಿ ಯೂಸ್ಡ್ ಟು ದಿ ಮೀಸರ್ ದ ಕಾಸ್ಟ್ ಆಫ್ ಲಿವಿಂಗ್ ಆಫ್ ಅಗ್ರಿಕಲ್ಚರ್ ವರ್ಕರ್. ನಾವು ಇಲ್ಲಿ ಇಂಡಸ್ಟ್ರಿಯಲ್ ವರ್ಕರ್ ಮತ್ತು ಅಗ್ರಿಕಲ್ಚರ್ ವರ್ಕರ್ ಅನ್ನ ನಾವು ಉದಾಹರಣೆಗೆ ತೆಗೆದುಕೊಂಡ್ರೆ, ಈ ಇಂಡಸ್ಟ್ರಿಯಲ್ ವರ್ಕರ್ ಇಂಡೆಕ್ಸ್ ನಂಬರ್ ಲಿವಿಂಗ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಅನ್ನ ನಾವು ಅಗ್ರಿಕಲ್ಚರ್ ಲೇಬರ್ ಕಾಸ್ಟ್ ಆಫ್ ಇಂಡೆಕ್ಸ್ ನಂಬರ್ಗೆ ನಾವು ಅಡ್ಜಸ್ಟ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಅಲ್ಲಿನ ಸಿಚುವೇಶನ್, ದ ಕಂಡೀಷನ್ಸ್ ಆಫ್ ದ ಇಂಡಸ್ಟ್ರಿಯಲ್ ವರ್ಕರ್ಸ್ ಆರ್ ಡಿಫ್ರೆಂಟ್, ದ ಕಂಡೀಷನ್ಸ್ ಆಫ್ ದ ಅಗ್ರಿಕಲ್ಚರ್ ವರ್ಕರ್ಸ್ ಆರ್ ಡಿಫ್ರೆಂಟ್. ಸೊ ಹಾಗಾಗಿ ಅವುಗಳನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಅದನ್ನು ಕಂಪ್ಯಾರಿಸನ್ ಮಾಡೋಕ್ಕಾಗೋದಿಲ್ಲ. ದಸ್ ದೇರ್ ಆರ್ ನೋ ಆಲ್ ಪರ್ಪಸ್ ಇಂಡೆಕ್ಸ್. ಹಾಗಾಗಿ ಎಲ್ಲಾ ಪರ್ಪಸ್ಗೆ ಅಡ್ಜಸ್ಟ್ ಆಗುವಂತ ಇಂಡೆಕ್ಸ್ ನಂಬರ್ ನಮಗೆ ಸಿಗೋಕೆ ಸಾಧ್ಯ ಇಲ್ಲ ಅಂತ ನಾವು ಹೇಳಬೇಕಾಗತ್ತೆ. ಹೀಗೆ ಇಷ್ಟು ಪ್ರಕಾರದ ಡಿಫಿಕಲ್ಟೀಸ್ಗಳನ್ನ ನಾವು ಯಾವುದ್ರಲ್ಲಿ ಕಾಣ್ತೇವೆ ಅಂದ್ರೆ ಈ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ ಅಲ್ಲಿ ಕಾಣ್ತೇವೆ. ಸೊ ಹೀಗೆ ನಾವು ಈ ಹಿಂದಿನ ಎಲ್ಲಾ ವಿಷಯಗಳನ್ನ ಅಧ್ಯಯನ ಮಾಡಿದಾಗ, ಅಂದ್ರೆ ಈ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ ಅನ್ನ ಅಧ್ಯಯನ ಮಾಡಿದಾಗ ನಮಗೊಂದು ಸ್ಪಷ್ಟ ಆಗತ್ತೆ ಅಂದ್ರೆ ಇದರಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಸಾಕಷ್ಟು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಸಾಕಷ್ಟು ತೊಂದರೆಗಳನ್ನ ನಾವು ಅನುಭವಿಸ್ತೀವಿ. ಆದ್ರೂ ಸಹ ಈ ಇಂಡೆಕ್ಸ್ ನಂಬರ್ ಅನ್ನುವಂಥದ್ದು ಹಿಂದಿನ ವರ್ಷದ ಬೆಲೆಗಳು ಮತ್ತು ಪ್ರಸ್ತುತ ವರ್ಷದ ಬೆಲೆಗಳನ್ನು ಕಂಡುಹಿಡಿದಲ್ಲಿ ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅನ್ನೋದು ಈ ಹಿಂದಿನ ಅಂಶಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ಸಾಧ್ಯ ಆಗತ್ತೆ ಅಂತ ಹೇಳ್ಬೋದು. ಇನ್ನು ಹೆಚ್ಚಿನ ಮಾಹಿತಿಯನ್ನ ಅಂದ್ರೆ ವ್ಯಾಲ್ಯೂ ಆಫ್ ಮನಿಗೆ ಸಂಬಂಧಪಟ್ಟಂತ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು ಒನ್ ಅಂಡ್ ಆಲ್.